ಆದಷ್ಟು ಬೇಗ ಚಿರು ದಿಶಾ ಒಂದಾಗೋ ಥರ ಮಾಡ್ಬೇಕು. ಎಲ್ಲಿಗೆ ಇಷ್ಟು ಅರ್ಜೆಂಟಾಗಿ ಹೋಗ್ತಾ ಇದೆಯಾ? ರೀ ಫಸ್ಟ್ ನೈಟ್ಗೆ ರೆಡಿ ಮಾಡ್ಬೇಕ್ರಿ. ಯಾರಿಗೆ? ಇನ್ಯಾರಿಗೆ? ಚಿರು ಮತ್ತೆ ದಿಶಾಗೆ. ಓ ಅವ್ರಿಗ? ಸುಕ್ಕು, ನನಗೆ ಫಸ್ಟ್ ನೈಟ್ ಅಂದರೆ ಅದೇನೋ ರೋಮಾಂಚನ ಆಗುತ್ತೆ ಕಣೆ. ನಿನಗೂ ಹಾಗೆ ಆಗತ್ತಾ? ನನಗೆ ಕರೆಂಟ್ ಹೊಡೆದಾಗತ್ತೆ. ಕೋಪ ಮಾಡ್ಕೊಬೇಡ್ರಿ. ನಾವು ನೀನಿಬ್ರು ಸೇರ್ಕೊಂಡು ಫಸ್ಟ್ ನೈಟ್ಗೆ ಅರೇಂಜ್ ಮಾಡೋಣ ಅಂದೆ. ಆಮೇಲೆ ಮಾಡ್ತಾ ಹಾಡು ಹೇಳೋಣ. ನಾವು ಹಾಡು ಹೇಳ್ತಾರ ಕಾಣ್ತೀವಾ? ಸ್ವಲ್ಪ ಇಬ್ರು ಈಗ ಇಲ್ಲಿ ಏನ್ ಮಾಡ್ತಿದ್ದೀರಾ? ಫಸ್ಟ್ ನೈಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಮ್ಮ. ಮುಂದೆ ಇರ್ರಿ. ಅದೇಮ್ಮ ಚಿರು ಮತ್ತೆ ದಿಶಾದು ಫಸ್ಟ್ ನೈಟ್ ಮಾಡ್ಬೇಕಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಡಿಸ್ಕಸ್ ಮಾಡಕ್ಕೆ ಟೈಮ್ ಇಲ್ಲ. ಸಿಂಪಲ್ ಆಗಿ ರೂಮ್ ಡೆಕೋರೇಟ್ ಮಾಡಿಸಿ ದಿಶಾನ್ ಕಳಿಸಿ. ಸರಿ ನಮ್ಮ ಇನ್ನು ನಿಂತ ಇದ್ದೀರಲ್ಲ, ಹೋಗಿ. ಬಾರೆ ಹೋಗೋಣ ಬಾ. ಏಯ್ ಸುಕ್ಕು, ಏನ್ರಿ ಯಾರಿಗೋ ಫಸ್ಟ್ ನೈಟ್ ಅರೇಂಜ್ ಮಾಡೋ ಕಷ್ಟ ನಮ್ಮ ಫಸ್ಟ್ ನೈಟಲ್ಲೂ ಆಗಿಲ್ಲ ಅಂತ ಕಾಣುತ್ತಲ್ವಾ? ದೊಡ್ಡಂತರ ಮಾತಾಡಬೇಡಿ. ಫಸ್ಟ್ ನೈಟ್ ಮಾಡ್ಕೊಳ್ಳೋ ಕಾಲ ಅಲ್ಲ ನಮ್ದು. ರಾತ್ರಿ ಗುಡ್ ನೈಟ್ ಹೇಳಿ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳುವಾಗ ಎದೊಳ್ತೀವೋ ಇಲ್ವೋ ಗ್ಯಾರಂಟಿನೇ ಇಲ್ಲ ಅಂತ ಜೀವನ ಇದು. ಇನ್ನೇನು ಮಾಡಲಿ ಮತ್ತೆ? ತುಂಟಾಟ ಬಿಟ್ಟು ಫಸ್ಟ್ ನೀವು ಹಾರ್ಟ್ ಬೀಟ್ ಸರಿ ಇದೆಯಾ ಅಂತ ಅವಾಗ ECG ಚೆಕ್ ಮಾಡಿಸ್ಕೊಳ್ಳಿ. ಸುಕ್ಕು, ನೀನು MBBS ಓದ್ಬೇಕಾಗಿತ್ತು ಕಣೆ. ಯಾಕೋ? ನೀನು ಓದಿದ್ದಿದ್ರೆ ನನ್ನ ಫುಲ್ ಬಾಡಿ ಚೆಕಪ್ನ ನೀನೇ ಮಾಡ್ಬೋದಾಗಿತ್ತು. ತಮಾಷೆ ಮಾಡೋದು ಬಿಟ್ಟು ಸುಮ್ಮನಿದ್ರೆ ಒಳ್ಳೇದು. ಸರಿ ಬಾ, ಅಣ್ಣ ಒಬ್ಬನೇ ಇರ್ತಾನೆ, ಮಾತಾಡ್ಸ್ಕೊಂಬಾರ ಬಾ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ. ಯಾರು ನೀವು? ಏನಿದು ಹಸ್ಬೆಂಡ್ ದಿಢೀರ್ ಅಂತ ಯಾರು ನೀನು ಅಂತ ಕೇಳ್ತಿದ್ದಾರೆ? ಏನ್ ಹಿಂಗ್ ಕೇಳ್ತಿದ್ದೀರಾ ಚಿರಾಗ್? ನಾನ್ ದಿಶಾ. ಓ, ನಿನ್ ಮನ್ಸಲ್ಲಿ ಇನ್ನೂ ದೀಪ ಅವ್ರಿದ್ದಾರೆ ಅನ್ಸುತ್ತೆ. ದೀಪ ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರೆ. ಮತ್ತೆ ನಡ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ದೀಪನ್ನ ನೀವು ಎಷ್ಟು ಹಚ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತು ಹಸ್ಬೆಂಡು. ಆದ್ರೆ ಏನ್ ಮಾಡ್ಲಿ, ಇನ್ ಮುಂದೆ ನನ್ನ ದಿಶಾ ಆಗಿ ನಿಮ್ ಜೊತೆ ಇರ್ಬೇಕು.